ಹಲೋ, ಹಾಯ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆತ್ಮೀಯ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರೇ, ಇಂದು ತಮಗೆಲ್ಲರಿಗೂ ಗುರು ಪೂರ್ಣಿಮೆ ಹಬ್ಬದ ಅನಂತ ಕೋಟಿ ಶುಭ ನಮನಗಳನ್ನು ಸಲ್ಲಿಸುತ್ತಾ, ಇಂದು ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಂತೋಷದ ವಿಷಯವನ್ನ ಪರಿಚಯ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಈಗಾಗಲೇ ತುಂಬಾ ಖುಷಿಯಾಗಿದ್ದೀರಾ. 7ನೇ ವೇತನ ಆಯೋಗವನ್ನ ಸರ್ಕಾರ ಜಾರಿಗೆ ತಂದಿದೆ ಹಾಗೂ ಕೆಜಿಐಡಿ ಇಲಾಖೆಯಿಂದ ಮಾರ್ಚ್ 2020ರವರೆಗೆ ಈಗಾಗಲೇ ಎಲ್ಲ ನೌಕರರಿಗೂ ಸಹ ಬೋನಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಈ ಬೋನಸ್ ಅನ್ನ ಕೆಲವರು ರಿಪೋರ್ಟ್ ರೂಪದಲ್ಲಿ ತಗೋಬೇಕಾಗುತ್ತೆ ಅಥವಾ ಪ್ರಿಂಟ್ ರೂಪದಲ್ಲೂ ಸಹ ತಗೋಬಹುದು ಅನ್ನೋದನ್ನ ನಾನು ಇವತ್ತು ಕಂಪ್ಯೂಟರ್ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ಎಂಡ್ ವರೆಗೂ ನೋಡಿ ಅಂತ ತಿಳಿಸ್ತಾ, ಹಾಗಾದ್ರೆ ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ, ಯಾವುದಾದರೂ ಒಂದು ಕಂಪ್ಯೂಟರ್ ಶಾಪ್ ಅಲ್ಲಿ ಅಥವಾ ತಮ್ಮ ಬಳಿಯೇ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಕಂಪ್ಯೂಟರ್ ಇದ್ದಲ್ಲಿ ತಾವು ಹೇಗೆ ಓಪನ್ ಮಾಡಬೇಕು ಅಂತಂದ್ರೆ, ಫಸ್ಟ್ KGID ಅಂತ ಟೈಪ್ ಮಾಡಿದ ನಂತರ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಕರ್ನಾಟಕ ಸರ್ಕಾರ ಅಂತ ಓಪನ್ ಆಗಿದೆ. ಕೆಳಗಡೆ KGID ಲಾಗಿನ್ ಅಂತ ಕಾಣ್ತಾ ಇದೆಯಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡಿಸೇಬಲ್ ಆಗಿ ನೋಡಿ, ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಡಿಸೇಬಲ್ ಆಗಿ ಬರ್ತಾ ಇದೆ. ನಾವು KGID ಅನ್ನ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. KGID ಲಾಗಿನ್ ಅಂತ ಸೆಲೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ, ಅದು ತಾನಾಗಿ ಡಿಸೇಬಲ್ ಆಗಿ ಬರ್ತಾ ಇದೆ. ನಾನೀಗ KGID ಸಂಖ್ಯೆಯನ್ನ ಎಂಟರ್ ಮಾಡಿದ್ದೀನಿ, ನೀವು ಸಹ ಹೀಗೆ ಎಂಟರ್ ಮಾಡಿ. ನಂತರ ಈ ಮೊಬೈಲ್ ಸಂಖ್ಯೆ ಅಂತ ಇದೆಯಲ್ಲ, ಈ ಕಾಲಮ್ ಮುಂದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ನಮ್ಮ ಮೊಬೈಲ್ ನಂಬರ್ ತಾನಾಗಿ ಫಿಚಿಂಗ್ ಆಗಿದೆ. ಕೆಳಗಡೆ ಅಥೆಂಟಿಕೇಟ್ ಇದೆಯಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು KGID ಇಲಾಖೆಗೆ ಯಾವ ನಂಬರ್ ಅನ್ನ ಎಂಟ್ರಿ ಮಾಡಿಸ್ತೀರೋ ಆ ನಂಬರ್ಗೆ OTP ಬಂದಿರುತ್ತೆ. ನೋಡಿ, ಈಗ ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ, OTP ಬರುತ್ತೆ. ನೋಡಿ, ಕಂಪ್ಯೂಟರ್ ಅಲ್ಲಿ ಕ್ಯಾಪ್ಚಾ ಸ್ಪಷ್ಟವಾಗಿ ನಿಖರವಾಗಿ ಕಾಣ್ತಾ ಇರುತ್ತೆ. ನೋಡಿ, OTP ಎಂಟರ್ ಮಾಡಿದ್ದೀನಿ, ನಂತರ ಕ್ಯಾಪ್ಚಾವನ್ನು ಎಂಟರ್ ಮಾಡ್ತೀನಿ. ನೋಡಿ, OTP ಎಂಟರ್ ಮಾಡಿದ್ದೀನಿ, ಕ್ಯಾಪ್ಚಾವನ್ನು ಎಂಟರ್ ಮಾಡಿದ್ದೀನಿ. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಕ್ಯಾಪ್ಚಾವನ್ನ ಎಂಟರ್ ಮಾಡಿ OTP ಎಂಟರ್ ಮಾಡಿದ್ಮೇಲೆ ನೀವು ಈ ರೀತಿ ಲಾಗಿನ್ ಆಗ್ತೀರಾ. ಲಾಗಿನ್ ಆದಾಗ ಇದರಲ್ಲಿ ಸ್ಪಷ್ಟವಾಗಿ ನಿಖರವಾಗಿ ಕಾಣ್ತಾ ಇದೆ. ನೋಡಿ, ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ 3ನೇ ಆಪ್ಷನ್, ಓಮ್ ಡೌನ್ಲೋಡ್ DSC ಟೂಲ್ ಕಿಟ್ ಅಂಡ್ ಮೈ ಇನ್ಸೂರೆನ್ಸ್ ಡೀಟೇಲ್ಸ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ನಮಗೆ ಕಾಣಿಸ್ತಾ ಇದೆ ಫಸ್ಟ್ KGID ನಂಬರ್, ಡೇಟ್ ಆಫ್ ಬರ್ತ್, ನೇಮ್ ಆಫ್ ಎಂಪ್ಲಾಯಿ, ಏಜ್, ಡೆಸಿಗ್ನೇಷನ್ ಅಂಡ್ ಡಿಪಾರ್ಟ್ಮೆಂಟ್ ನೇಮ್ ಕಾಣಿಸ್ತಾ ಇದೆ. ನಂತರ ಇಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈಗಾಗಲೇ ನೀವು ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಟೋಟಲ್ ಅಕ್ಯೂರ್ಡ್ ಬೋನಸ್ ಟಿಲ್ ಮಾರ್ಚ್ 2020 ಅಂದ್ರೆ ನಮಗೆ ಇಲ್ಲಿ ತೋರಿಸ್ತಾ ಇದೆ, ಸ್ಪಷ್ಟವಾಗಿ ತೋರಿಸ್ತಾ ಇದೆ ನಮ್ಮದು. ನಂತರ ನಿಮ್ಮ ಪಾಲಿಸಿಗಳ ಸಂಖ್ಯೆನೂ ತೋರಿಸ್ತಾ ಇದೆ. ನಂತರ ಪಾಲಿಸಿಗಳ ಮೇಲಿನ ಒಟ್ಟು ಪ್ರೀಮಿಯಂ ಸಹ ತೋರಿಸ್ತಾ ಇದೆ. ಟೋಟಲ್ ಸಮ್ ಅಶ್ಯೂರ್ಡ್ ಸಹ ತೋರಿಸ್ತಾ ಇದೆ. ಅಂದ್ರೆ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ KGID ಇಲಾಖೆಯಿಂದ ಬೋನಸ್ ಪ್ರಕಟವಾಗಿದೆ. ಎಲ್ಲರಿಗೂ ಸಂತೋಷದ ಸುದ್ದಿ. ಹಾಗಾಗಿ ನಾನು ಕಂಪ್ಯೂಟರ್ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇದು PDF ರೂಪದಲ್ಲಿ ಬೇಕಪ್ಪ ಅಂತಂದ್ರೆ ನೋಡಿ, ಇಲ್ಲಿ PDF ಅಂತ ಕಾಣ್ತಾ ಇದೆಯಲ್ಲ, ಈ PDF ಡೌನ್ಲೋಡ್ PDF ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ ಕ್ಲಿಕ್ ಮಾಡಿದ್ದೀನಿ. ಈಗ ನಿಮ್ಮಲ್ಲಿ ಪ್ರಿಂಟರ್ ಅವೈಲಬಲ್ ಇದ್ರೆ ನೇರವಾಗಿ ಇಲ್ಲೇನಾಗಿದೆ ಪ್ರಿಂಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಪ್ರಿಂಟರ್ ಇಲ್ಲ ಅಂತಂದ್ರೆ ಏನ್ ಮಾಡಿ, ಮತ್ತೆ ಅಲ್ಲಿ ಕ್ಲಿಕ್ ಮಾಡಿ ಸೇವ್ ಆಸ್ PDF ಅಂತ ಕೊಡಿ. ಸೇವ್ ಆಸ್ PDF ಅಂತ ಕೊಟ್ಟ ಮೇಲೆ ಏನ್ ಮಾಡಿ, ನೀವು ಕೆಳಗಡೆ ಸೇವ್ ಇದೆಯಲ್ಲ, ಈ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಆತ್ಮೀಯ ಸರ್ಕಾರಿ ನೌಕರರೇ, ಈ ದಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KGID ವೆಬ್ಸೈಟ್ಗೆ ಲಾಗಿನ್ ಆಗೋದು ಹೇಗೆ, ನಂತರ KGID ವೆಬ್ಸೈಟ್ ಅಲ್ಲಿ ತಮಗೆ ಈಗಾಗಲೇ ಬಂದಿರತಕ್ಕಂಥ ಬೋನಸ್ ಅನ್ನ ನೋಡೋದು ಹೇಗೆ, ನಂತರ ಆ ಬೋನಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳೋದು, ಪ್ರಿಂಟ್ ತಗೊಳ್ಳೋದನ್ನ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿವರೆಗೆ ತಾವೇನಾದ್ರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.